ಜೂನ್ 26ರಂದು ವಿಶ್ವ ಡ್ರಗ್ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಮಾದಕ ದ್ರವ್ಯಗಳ ಸೇವನೆಯಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಭಾರತೀಯ ಮೂಲದ ಸೇವಾ ಸಂಸ್ಥೆಯಾದ ಜೈಂಟ್ಸ್ ಗ್ರೂಪ್ ಉಡುಪಿ ಇದರ ಕಿರುಚಿತ್ರದ ವಿಡಿಯೋವನ್ನು ಲೋಕಾರ್ಪಣೆ ಮಾಡಲು ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿರಾಮ್ ಶಂಕರ್ ಇವರಿಗೆ ಹಸ್ತಾಂತರಿಸಲಾಯಿತು. ಮಾದಕ ದ್ರವ್ಯಗಳ ಸೇವನೆಯಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಸರ್ಕಾರದ ವತಿಯಿಂದ ನಶಾಮುಕ್ತ ಭಾರತ ಅಭಿಯಾನ, ಸಾಮೂಹಿಕ ಜಾಗೃತಿ ಮತ್ತು ಪ್ರತಿಜ್ಞೆ ಪುನರ್ವಸತಿ ಕೇಂದ್ರಗಳು ಈ ಯೋಜನೆಗಳನ್ನು ರೂಪಿಸಲಾಗಿದೆ. ಸಾಮಾಜಿಕ ಜಾಗೃತಿ, ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಕಿರುಚಿತ್ರವನ್ನು ಪ್ರಚಾರಪಡಿಸಲು ಇಲ್ಯೂಷನಾಕ್ಸ್ ಸ್ಟುಡಿಯೋ ಸಿದ್ಧಪಡಿಸಲಾಗಿದ್ದು, ಅಂತಾರಾಷ್ಟ್ರೀಯ ಭಾರತೀಯ ಮೂಲದ ಸೇವಾ ಸಂಸ್ಥೆಯಾದ ಜೈಂಟ್ಸ್ ಗ್ರೂಪ್ ಉಡುಪಿ ಇದರ ಸಹಭಾಗಿತ್ವದಲ್ಲಿ ಈ ವಿಡಿಯೋವನ್ನು ಲೋಕಾರ್ಪಣೆ ಮಾಡಲು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರಿಗೆ ಹಸ್ತಾಂತರಿಸಲಾಯಿತು. ಹರಿರಾಮ್ ಶಂಕರ್ ವಿಡಿಯೋವನ್ನು ವೀಕ್ಷಿಸಿ ಶ್ಲಾಘಿಸಿ ಅಭಿನಂದಿಸಿದರು. ಬಳಿಕ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನಲ್ಲಿ ಈ ವಿಡಿಯೋ ಪ್ರದರ್ಶಿಸುವರೆ ಭರವಸೆಯನ್ನಿತ್ತರು. ಹಸ್ತಾಂತರ ಕಾರ್ಯಕ್ರಮದಲ್ಲಿ ಜೈಂಟ್ಸ್ ಗ್ರೂಪಿನ ಅಧ್ಯಕ್ಷರಾದ ಶ್ರೀ ವಿನಯ್ ಪೂಜಾರಿ, ಕಾರ್ಯದರ್ಶಿ ದಿವಾಕರ್ ಪೂಜಾರಿ ಮತ್ತು ಮಾಜಿ ಅಧ್ಯಕ್ಷರಾದ ಬಿ ಚಿದಾನಂದ ಪೈ, ವಿಡಿಯೋ ನಿರ್ಮಾಣ ಮಾಡಿದ ಇಲ್ಯೂಷನಾಕ್ಸ್ ಸ್ಟುಡಿಯೋ ಇದರ ಪ್ರವರ್ತಕರಾದ ಬಿ ಸಚಿನ್ ಪೈ, ಅಶ್ವಿನ್ ಆರ್ ರಾವ್ ಮತ್ತು ಜೈಂಟ್ಸ್ ಗ್ರೂಪ್ ಉಡುಪಿ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಅವರ ಬರ್ತ್ಡೇ ಇವತ್ತು 94ನೇ ಬರ್ತ್ಡೇ. ಏನೋ ಒಂದು ವಿಡಿಯೋ ಪ್ರಿಪೇರ್ ಮಾಡಿದೆ. ಆಕ್ಚುಲಿ ನಾನು ವಿಡಿಯೋದ ಫಸ್ಟ್ ಡ್ರಾಫ್ಟ್ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಈ ತರ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಫ್ಯೂಚರ್ ಅಲ್ಲೂ ಸಹ ರೆಗ್ಯುಲರ್ಲಿ AI ಬೇಸ್ಡ್ ಕಂಟೆಂಟ್ ಮಾಡಲಿಕ್ಕೆ ಇದರ ಸಂಬಂಧಪಟ್ಟಾಗ ಅಷ್ಟೇ ಅಲ್ಲ, ಡ್ರಗ್ಸ್ ಸಂಬಂಧಪಟ್ಟಾಗ ಅಷ್ಟೇ ಅಲ್ಲ, ಅದರ್ವೈಸ್ ಆಲ್ಸೋ ಹಿಂದೆ ಸಹ ಸಚಿನ್ ಪೈ ಮತ್ತೆ ಜೈನ್ಸ್ ಗ್ರೂಪ್ ಈ ತರ ವಿಡಿಯೋ ಮಾಡೋದಕ್ಕೆ ಮತ್ತೆ ಪೊಲೀಸ್ ಇಲಾಖೆಯೊಟ್ಟಿಗೆ ಸಹಕರಿಸೋದಕ್ಕೆ ಇನ್ನು ಮುಂದೆ ಬರ್ತೀವಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತು ನಾವೆಲ್ಲರೂ ಈಗ ಒಂದು ಡ್ರಗ್ಸ್ ಆಂಟಿ ಡ್ರಗ್ಸ್ ಅವೇರ್ನೆಸ್ಗೆ ಮತ್ತು ನಮ್ಮ ಸಮಾಜದಲ್ಲಿ ಇರುವಂಥ ಒಂದು ದೊಡ್ಡ ಒಂದು ಸಮಸ್ಯೆಯನ್ನು ಹೆಂಗಾದರೂ ತಡೆ ಮಾಡಬೇಕು ಅಂತ ಉದ್ದೇಶದಲ್ಲಿ ಕೈ ಜೋಡಿಸಿರುವಂಥದ್ದು ಈ ಒಂದು ಕೋಆಪರೇಷನ್, ಈ ಒಂದು ನಮ್ಮ ಏನು ಒಂದು ಕೋಆರ್ಡಿನೇಷನ್ ಇದೆ, ಅದು ಯಾವಾಗಲೂ ಮುಂದುವರಿಯಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೆ ನಾವು ಈಗ ಫಾರ್ಮಲಿ ಅದನ್ನು ಹ್ಯಾಂಡಿಂಗ್ ಓವರ್ ಒಂದು ಕಾರ್ಯಕ್ರಮ